ಫಸ್ಟ್ ಒನ್ ಡಾನ್. ಡಾನ್ ಅಲ್ಲ, ಡಾನ್ ಅಂತ ಹೇಳಿ. ಅಂದರೆ ಸೂರ್ಯ ಹುಟ್ಟೋವಂಥ ಟೈಮ್. ಇನ್ನು ಹುಟ್ಟಿರೋದಿಲ್ಲ, ಬಟ್ ಆಗ್ತಾನೆ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ, ಸೊ ಆ ಒಂದು ಟೈಮ್ನ ಡಾನ್ ಅಂತೀವಿ. ರೈಟ್, ಇಲ್ಲಿ ನೋಡಿ, ಐ ಆಲ್ವೇಸ್ ವೇಕ್ ಅಪ್ ಅಟ್ ಡಾನ್. ಆಟ್ ಡಾನ್ ಅಂತ ಬರುತ್ತೆ. ಅಂದರೆ ನಾನು ಯಾವಾಗಲೂ ಆ ಟೈಮ್ನಲ್ಲೇ ಎದ್ದೇಳೋದು. ಪೀಪಲ್ ಯೂಸ್ ಟು ಸ್ಟಾರ್ಟ್ ದೇರ್ ವರ್ಕ್ ಅಟ್ ಡಾನ್. ಮೊದಲೆಲ್ಲ ಜನ ಸೂರ್ಯ ಹುಟ್ಟೋ ಟೈಮ್ನಲ್ಲೇ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಿದ್ರು, ಅವ್ರು ಇನ್ನೂ ಬೇಗನೆ ಮಾಡ್ತಿದ್ರು. ದೇ ಲೆಫ್ಟ್ ದ ಸಿಟಿ ಆಸ್ ಡಾನ್ ವಾಸ್ ಬ್ರೇಕಿಂಗ್. ಅವರು ಸಿಟಿ ಬಿಟ್ಟು ಹೊಟ್ಟೋದ್ರು ಆಸ್ ಡಾನ್ ವಾಸ್ ಬ್ರೇಕಿಂಗ್. ಸೂರ್ಯ ಹುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ, ಸೊ ಬೆಳಕು ಹರಿತಾ ಇದ್ದ ಹಾಗೆ ಅವರು ಸಿಟಿ ಬಿಟ್ಟು ಹೊಟ್ಟೋದ್ರು. ಆ್ಯಂಡ್ ಈ ವರ್ಡ್ನ ಈ ಥರನೂ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದ ಡಾನ್ ಆಫ್ ಅ ನ್ಯೂ ಎರಾ, ಹೊಸ ಯುಗದ ಆರಂಭ ಅಂತ ಹೇಳೋದಕ್ಕೂ ಈ ಥರ ಹೇಳ್ತೀವಿ. ಸೊ ಹಿಸ್ಟ್ರಿನಲ್ಲಿ ಏನಾದರೂ ಒಂದು ಹೊಸ ಪೀರಿಯಡ್ ಸ್ಟಾರ್ಟ್ ಆಯಿತು, ಸೊ ಅದರ ಆರಂಭ ಹೇಳೋದಕ್ಕೆ ಈ ಥರನೇ ಯೂಸ್ ಮಾಡ್ತಾರೆ. ರೈಟ್, ಇಲ್ಲಿ ನೋಡಿ, ದ ಡಾನ್ ಆಫ್ ಇಂಟರ್ನೆಟ್ ಟೆಕ್ನಾಲಜಿ, ದ ಡಾನ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್, ದ ಡಾನ್ ಆಫ್ ಡಿಜಿಟಲ್ ಇಂಡಿಯಾ, ಈ ಥರ ಎಲ್ಲ ಯೂಸ್ ಮಾಡ್ಬೋದು. ರೈಟ್, ಆ ಹೊಸ ಜನರೇಷನ್ನ ಆರಂಭ ಆಗ್ತಿದೆ ಅಂತ ಹೇಳೋ ಕಾಂಟೆಕ್ಸ್ಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಡಸ್ಕ್. ಡಾನ್ಗೆ ಆಪೋಸಿಟ್ ಇದು. ಡಸ್ಕ್ ಅಂದರೆ ಸಂಜೆ ಟೈಮ್. ಸಾಯಂಕಾಲ ಮತ್ತು ರಾತ್ರಿ ಮಧ್ಯದಲ್ಲಿರುವಂತಹ ಟೈಮ್ಗೆ ಡಸ್ಕ್ ಅಂತೀವಿ. ಅಂದರೆ ಸಾಯಂಕಾಲ ಆಗೋಗಿದೆ, ಬಟ್ ಇನ್ನೂ ಕತ್ಲಾಗಿಲ್ಲ. ದ ಡಸ್ಕ್ ಈಸ್ ಫಾಲಿಂಗ್ ಅಂದರೆ ಮುಸ್ಸಂಜೆ ಆಗ್ತಾ ಇದೆ. ವಿ ಅರೈವ್ಡ್ ಹೋಮ್ ಅಟ್ ಡಸ್ಕ್. ವಿ ಅರೈವ್ಡ್ ಹೋಮ್ ಆಸ್ ಡಸ್ಕ್ ವಾಸ್ ಫಾಲಿಂಗ್ ಅಂತಾನು ಹೇಳ್ಬೋದು. ವಿ ವರ್ಕ್ ಫ್ರಮ್ ಡಾನ್ ಟಿಲ್ ಡಸ್ಕ್. ಮುಂಜಾನೆಯಿಂದ ಮುಸ್ಸಂಜೆವರೆಗೂ ನಾವು ಕೆಲಸ ಮಾಡ್ತೀವಿ, ಆ ಥರ ಹೇಳ್ತಾ ಇದ್ದೀವಿ. ರೈಟ್, ನೆಕ್ಸ್ಟ್ ಒನ್ ಹರೈಸನ್. ಇದು ಕೂಡ ನೇಚರ್ನಲ್ಲಿ ಕಾಣುವಂಥ ಒಂದು ಫಿನಾಮಿನನ್. ಹಾರಿಸನ್ ಅಲ್ಲ, ಇದು ಹರೈಸನ್. ನೀವೆಲ್ಲಾದ್ರೂ ಒಂದು ಕಡೆ ಹೋಗಿರ್ತೀರ, ತುಂಬ ಎಂಟಿ ಫೀಲ್ಡ್ ಇರುತ್ತೆ. ನೀವು ದೂರದಲ್ಲಿ ನೋಡಿದಾಗ ಆಕಾಶ ಭೂಮಿನ ಟಚ್ ಆದಂಗೆ ಕಾಣಿಸ್ತಿರುತ್ತಲ್ವ ಒಂದು ಲೈನ್, ಅವ್ರ ಸಮುದ್ರದ ಎಂಡ್ನಲ್ಲೂ ಆ ಥರ ಕಾಣಿಸ್ತಾ ಇರುತ್ತಲ್ವ ಟಚ್ ಆದಂಗೆ, ಆ ಲೈನ್ಗೆ ಹರೈಸನ್ ಅಂತಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದಿಗಂತ. ದ ಸನ್ ಇಸ್ ಜಸ್ಟ್ ಅಬೌವ್ ದಿ ಹರೈಸನ್. ಸೊ ಸನ್ ಜಸ್ಟ್ ಅದರ ಮೇಲೇನೆ ಇದ್ದಾನೆ. ವಿ ಕ್ಯಾನ್ ಸಿ ಅ ಶಿಪ್ ಆನ್ ದಿ ಹರೈಸನ್. ಸೊ ಸಮುದ್ರದಲ್ಲಿ ಒಂದು ಶಿಪ್ ಕಾಣಿಸ್ತಾ ಇದೆ, ಇಟ್ ಇಸ್ ಜಸ್ಟ್ ಅಬೌವ್ ದಿ ಹರೈಸನ್. ಆ ಲೈನ್ ಮೇಲೇನೆ ಕಾಣಿಸ್ತಾ ಇದೆ. ದ ಶಿಪ್ ಡಿಸಪಿಯರ್ಡ್ ಬಿಲೋ ದಿ ಹರೈಸನ್. ಅಂದ್ರೆ ಶಿಪ್ ಹಾಗೆ ಹೊಟ್ಟೋಯ್ತು, ಸೊ ಇಟ್ ಡಿಸಪಿಯರ್ಡ್. ದ ಸನ್ ಈಸ್ ಆಲ್ರೆಡಿ ಟಚಿಂಗ್ ದ ಲೈನ್ ಆಫ್ ದಿ ಹರೈಸನ್. ಸೊ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದ್ರೆ ಆ ಲೈನ್ಗೆ ಟಚ್ ಆಗ್ತಾ ಇದ್ದಾನೆ. ಹರೈಸನ್ ಅಂದ್ರೆ ಗೊತ್ತಾಯ್ತಲ್ಲ? ನೆಕ್ಸ್ಟ್ ಒನ್ ಟ್ವೈಲೈಟ್. ಅಂದ್ರೆ ಸಂಜೆ ಟೈಮ್ನಲ್ಲಿ ಆಕಾಶದಿಂದ ಬರುವಂತಹ ಬೆಳಕು, ಅದು ತುಂಬ ಸಾಫ್ಟ್ ಬೆಳಕಿರುತ್ತೆ, ಅದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಒಂದೊಂದ್ಸರಿ ಪರ್ಪಲ್, ಒಂದೊಂದ್ಸರಿ ರೆಡ್, ಆರೆಂಜ್ ನೋಡಿರ್ತೀರಲ್ಲ, ಸೊ ಅದಕ್ಕೆ ಟ್ವೈಲೈಟ್ ಅಂತಾರೆ. ದ ಸ್ಕೈ ಇಸ್ ಪರ್ಪಲ್ ವಿತ್ ಟ್ವೈಲೈಟ್. ಇಟ್ಸ್ ಪ್ಲೆಸೆಂಟ್ ಟು ಸಿ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಟ್ವೈಲೈಟ್. ಸೊ ಆ ಬೆಳಕಿನಲ್ಲಿ ಪಕ್ಷಿಗಳು ಹಾರಾಡ್ತಿದ್ರೆ ನೋಡೋದಕ್ಕೆ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ದ ಟ್ವೈಲೈಟ್ ಟರ್ನ್ ಟು ಡೀಪ್ ಡಾರ್ಕ್ನೆಸ್. ಸೊ ಟ್ವೈಲೈಟ್ ಎಷ್ಟೊತ್ತರೆಗೂ ಇರುತ್ತೆ, ಕತ್ಲಾಗೋವರೆಗೂ ಅದು ನಿಮ್ಗೆ ಕಾಣಿಸುತ್ತೆ ಅಷ್ಟೇ ಅಲ್ವಾ? ಸೊ ಅದನ್ನೇ ಹೇಳ್ತಾ ಇದೀವಿ, ಇಟ್ ಟರ್ನ್ಡ್ ಟು ಡೀಪ್ ಡಾರ್ಕ್ನೆಸ್, ಕತ್ತಲಾಗೋಯ್ತು. ಹಿ ವಾಸ್ ಇನ್ ದ ಟ್ವೈಲೈಟ್ ಆಫ್ ಹಿಸ್ ಕರಿಯರ್. ಟ್ವೈಲೈಟ್ ಆಫ್ ಹಿಸ್ ಕರಿಯರ್ ಅಂದರೆ ತುಂಬ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿರೋದು, ಆರ್ ಎಂಡ್ನ ಸ್ಟೇಟ್ನಲ್ಲಿರೋದು, ಆರ್ ಕರಿಯರ್ನ ಲಾಸ್ಟ್ ಸ್ಟೇಜ್ನಲ್ಲಿದ್ದಾನೆ ಅಂತ ಹೇಳೋ ಮೀನಿಂಗ್. ನೆಕ್ಸ್ಟ್ ಒನ್ ಎಕ್ಲಿಪ್ಸ್. ಎಕ್ಲಿಪ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಗ್ರಹಣ. ಆ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ, ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಪೂರ್ಣ ಸೂರ್ಯಗ್ರಹಣ, ಅದೇ ಥರ ಟೋಟಲ್ ಲೂನಾರ್ ಎಕ್ಲಿಪ್ಸ್. ಆ್ಯಂಡ್ ಎಕ್ಲಿಪ್ಸ್ನ ಈ ಥರನೂ ಯೂಸ್ ಮಾಡ್ತಾರೆ. ಹಿಸ್ ಆ್ಯಕ್ಟಿಂಗ್ ಕರಿಯರ್ ಈಸ್ ಇನ್ ಎಕ್ಲಿಪ್ಸ್. ಅಂದರೆ ಅವನ ಆ್ಯಕ್ಟಿಂಗ್ ಕರಿಯರ್ ಎಂಡ್ ಆಗೋದಕ್ಕೆ ಬರ್ತಾ ಇದೆ, ಆ ಒಂದು ಸ್ಟೇಜ್ನಲ್ಲಿದೆ. ಡಿಕ್ಲೈನ್ ಇನ್ ಫೇಮ್, ಡಿಕ್ಲೈನ್ ಇನ್ ಪವರ್, ಆರ್ ಡಿಕ್ಲೈನ್ ಇನ್ ಸಿಗ್ನಿಫಿಕೆನ್ಸ್. ರೈಟ್, ದಿ ಎಕ್ಲಿಪ್ಸ್ ಆಫ್ ದಿ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿ ಅಂದರೆ ಅವರ ಡೌನ್ಫಾಲ್, ಪವರ್ ಮುಗಿತಾ ಇದೆ ಆ ಥರ ಹೇಳೋದು. ಸೊ ಹೇಳ್ತೀವಲ್ವ ಗ್ರಹಣ ಹಿಡಿದಿದೆ ಅಂತ, ಅದೇ ಮೀನಿಂಗ್. ರೈಟ್, ಅರ್ಥ ಆಯ್ತಲ್ಲ? ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.